ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಸೊ ಇವತ್ತು ಟ್ರಿಪ್ ಹೋಗ್ತಾ ಇದ್ದೀವಿ. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ದಿನಗಳಾದಮೇಲೆ. ಎಲ್ಲಿಗೆ ಎಷ್ಟು ದಿನ ಅನ್ನೋದನ್ನ ನಾನು ಹೋಗ್ತಾ ನೋಡ್ತೀನಿ. ಇವಾಗ ಟೈಮ್ ಆಲ್ಮೋಸ್ಟ್ 9 ಗಂಟೆ ಆಯಿತು. ಇನ್ನೇನು ನಮ್ಮ ಹುಡುಗರು ಬರ್ತಾರೆ ಕಾರ್ ಎತ್ಕೊಂಡು. ಸೊ ಇವಾಗ ಎಲ್ಲ ಬಟ್ಟೆಗಳು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹೊರಡ್ತೀನಿ. ಬನ್ನಿ ನಿಮಗೆ ಕಾರಲ್ಲಿ ಸಿಗೋಣ. ನಮ್ಮ ಹುಡುಗ ಬರ್ತಾವೆ. ಇವನೇ ನಮ್ಮ ಫ್ರೆಂಡು, ನೋಡ್ಬೋದು. ಇದೇ ಕಾರು. ಹೊರಡ್ತಾ ಇದ್ದೀವಿ. ಬರೋಣ. ಇವನೇ ನಮ್ಮ ಫ್ರೆಂಡು ಗಿರಿ ಅಂತ. ಸೊ ಇವಾಗ ಇನ್ನೂ ಇಬ್ಬರನ್ನ ಪಿಕಪ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ಮನೇನ ಬಿಟ್ಟಿದ್ದೀವಿ. ನನ್ನನ್ನು ಫಸ್ಟ್ ಪಿಕಪ್ ಮಾಡೋಕ್ಕೆ ಅಂತ ಬಂದಿದ್ದ. ಏನಕ್ಕಪ್ಪ ಅಂದರೆ ಅವ್ರ ಮನೆ ಇರೋದು ಇವ್ರ ಮನೆ ಹತ್ರನೇ. ಸೊ ಹಂಗಾಗಿ ಆನ್ ದ ವೇ ಹೋಗ್ತಾ ಅವ್ರನ್ನ ಪಿಕಪ್ ಮಾಡಬೇಕು. ನನ್ನನ್ನು ಮಾತ್ರನೇ ಸ್ವಲ್ಪ ನನ್ನದೇ ಮನೆ ದೂರ. ಸೊ ಹಂಗಾಗಿ ಪಿಕಪ್ ಮಾಡೋಕ್ಕೆ ಅಂತ ಬಂದಿದ್ದ. ಇವಾಗ ನನ್ನ ಪಿಕಪ್ ಮಾಡ್ಕೊಂಡು ಹೊರಟಿದ್ದಾನೆ. ಬನ್ನಿ ಮುಂದೆ ಹೋಗೋಣ, ಸಿಗೋಣ. ಇನ್ನೊಬ್ಬ ಫ್ರೆಂಡ್ನ ಪಿಕಪ್ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲೇ ಅವ್ರ ಮನೆ ಇರೋದು. ಬನ್ರಿ ನೋಡೋಣ ಏನು ಮಾಡ್ತಾವನೆ. ನೋಡ್ರಿ ಬರ್ತಾನೆ ಇವಾಗ. ಅವರೇ 10 ಲಕ್ಷ ಆಯ್ ಮಾಡೋ ಹಂಗೆ. ಇವನೊಬ್ಬ ಆಯಿತು. ಇನ್ನೂ ಒಬ್ಬವನ್ನು ಪಿಕಪ್ ಮಾಡ್ಬೇಕು ಇವಾಗ. ಸೊ ಅಣ್ಣ ಏನೇನೋ ತುಂಬ್ಕೊಂಬಂದಿದ್ದೀವಿ ಹಿಂದೆಗಡೆ. ಇನೋವಾ ಕ್ರಿಸ್ತ ತಗೊಂಬಂದ್ರೂ ಹುಡುಗರಿಗೆ ಲಗೇಜ್ ಇಕ್ಕಕ್ಕೆ ಜಾಗ ಸಲ್ತಿಲ್ಲ. ಇನ್ನೊಬ್ಬ ಬರಬೇಕು. ಇವಾಗ ಡೀಸೆಲ್ ಹಾಕ್ಸಕ್ಕೆ ಬಂದಿದ್ದೀವಿ. ಡೀಸೆಲ್ ಹಾಕ್ಸ್ಕೊಂಡು ಇನ್ನೂ ಒಬ್ಬನ ಪಿಕಪ್ ಮಾಡಬೇಕು. ಪಿಕಪ್ ಮಾಡ್ಕೊಂಡು ಇವಾಗ ಹೊರಡೋದು. ಇನ್ನೂ ಒಂದು ಹಾಫ್ ಆನ್ ಅವರ್ ಆಗುತ್ತೆ. ನೋಡೋಣ ಎಷ್ಟಿದೆ ಡೀಸೆಲ್. ಫುಲ್ ಟ್ಯಾಂಕ್ ಓಡಿಸ್ತಾ ಇದ್ದೀವಿ. 2500 ರೂಪಾಯಿ ಹತ್ರ ಡೀಸೆಲ್ ಇರೋದೈತೆ ಫುಲ್ ಟ್ಯಾಂಕು. ಇನ್ನೂ ಇತ್ತು ಅನ್ಸುತ್ತೆ ಡೀಸೆಲ್ ಸ್ವಲ್ಪ ಅಂತಂದು. ಇನ್ನೂ 500 ಹಾಕ್ಸ್ತಾವೆ. ಅಲ್ಲಾಡಿಸಿ ಅದೇ ನೆಕ್ಸ್ಟು ಇನ್ನೊಬ್ಬನ ಪಿಕಪ್ ಮಾಡ್ಕೊಂಡು ಸಿಗೋಣ. ಡೀಸೆಲ್ ಎಲ್ಲ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೊರಟಿದ್ವಿ. ಇನ್ನೂ ಒಬ್ಬ ಬ್ಯಾಲೆನ್ಸ್ ಇದ್ದಾನೆ. ಅವನ್ನ ಹುಡ್ಕೊಂಡು ಈಗ ಅವ್ನ ಮನೆ ಹತ್ರ ಹೋಗ್ತಾ ಇದ್ದೀವಿ. ಇನ್ನೇನು ಒಂದು ಸ್ವಲ್ಪ ಹೊತ್ತಲ್ಲಿ ಬರ್ತಾನೆ. ಪುನಿ ಆಯ್ ಮಾಡು ಮಗ. ಇವಾಗ ಕತ್ಲೆ ಕಾಣಿಸ್ತಾ ಇಲ್ಲ, ನಾನು ಟಾರ್ಚ್ ಆನ್ ಮಾಡಿಲ್ಲ. ಬನ್ನಿ ಅಲ್ಲಿ ಅವನು ಬಂದಮೇಲೆ ನಮ್ಮ ಹುಡುಗ ಪಾಪ ಲೈಟ್ ಆನ್ ಮಾಡಿಬಿಟ್ಟ. ಇವಾಗ ಕಾಣಿಸ್ತಾ ಇದ್ದೀವಿ ಅನ್ಸುತ್ತೆ ಎರಡೂ. ಬನ್ನಿ ಅವ್ನು ಬಂದಮೇಲೆ 4 ಜನ ಒಟ್ಟಿಗೆ ವೀಡಿಯೋ ಮಾಡ್ತೀನಿ. ಇನ್ನು ಒಬ್ಬನಿಗೋಸ್ಕರ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ 1.5 ಅವರ್ ವೆಯ್ಟ್ ಮಾಡಿದ್ದೀನಿ ನೋಡ್ರಿ. ಇನ್ನು ಇವಾಗೆಲ್ಲ ಆಡ್ಸ್ಕೊ ಬರ್ತಾವನೆ. ಫ್ರೆಂಡ್ಸ್ ಇವಾಗ ಬಂದವನೆ ನೋಡ್ರಿ. 12 ಗಂಟೆ ಆಗೋಯ್ತು. 9:15 ರೆಡಿಯಾಗಿದ್ದು. 12 ಗಂಟೆ ತನಕ ವೆಯ್ಟ್ ಮಾಡಿದ್ದೀನಿ ನನ್ನ ಮಗನಿಗೋಸ್ಕರ. ನೋಡ್ರಿ ಹೆಂಗೆ ಕೂತ್ಕೊಂಡವನೆ, ಕಳ್ಳ ಕೂತ್ಕೊಂಡವನೆ. ಹಾಂ ಇಂಥ ನಂಬ್ಕೊಂಬಿಟ್ರೆ ಉದಾರ ಏನ ನೋಡ್ಪುನಿ ಮಗ ನಂಬ್ಕೊಂಡ್ರೆ ಉದ್ದಾರನೂ ಇಲ್ಲ ಕಣ. ಗೋವಿಂದ ಪಾಪ ನಮ್ಮ ಗಿರಿ ಬೇರೆ ಬೇಜಾರು ಮಾಡ್ಕೊಂಬಿಟ್ಟು 5 ಅವರು ಹೋಗೋ ಹೊತ್ತಿಗೆ ಅಲ್ಲಿ ಹೋಗಿ ಏನು ರೆಸ್ಟ್ ಗಿಸ್ಟ್ ಮಾಡೋಂಗಿಲ್ಲ. ಸನ್ರೈಸ್ ಮಗ ನೋಡೋದು. ಸನ್ರೈಸು ಸನ್ರೈಸ್ ಕಾಫಿ ಕುಡಿ ಆಲ್ರೆಡಿ ಇವ್ನು ಕುಡ್ದಿಲ್ಲ. ಆಲ್ರೆಡಿ ತೊದಸ್ತಾವನೆ. ಕುಡಿದಲ್ಲ ತೊದಲಿಸ್ತಾರ ಹುಡುಗರು, ನಮ್ಮ ಹುಡುಗರು. ಇನ್ನು ಕುಡಿದು ಬಿಟ್ರು ಅಂದ್ರೆ ತೊದಲಿಸೋದೆಲ್ಲ ಬಾಯಲ್ಲಿ ಬಾಟ್ಲ್ ಐತೆ ನೋಡ್ರಿ. ಬ್ಲಾಕ್ ಅಂಡ್ ವೈಟ್ ಅಂತೆ ನೋಡ್ರಿ. ಇವಾಗ ಮೈಸೂರು ಹೈವೇಗೆ ಹೋಗಿ ಸಿಗುವ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಸರ್ಪ್ರೈಸ್. ಸೊ ಫ್ರೆಂಡ್ಸ್ ಎಲ್ಲನೂ ಮುಗಿಸ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬ್ಯಾಗಲ್ಲಿ ಹಾಕ್ಕೊಂಡು ನಾವಿವಾಗ ಹೊರಟಿದ್ದೀವಿ ಮೈಸೂರು ರೋಡ್ ಕಡೆ. ಸೊ ಇದು ಬಂದು ಮಾಗಡಿ ರೋಡಲ್ಲಿ ಸಿಗುವಂಥದ್ದು ನಮ್ಮ ನೈಸ್ ರೋಡು. ಇಲ್ಲಿಂದ ನೆಕ್ಸ್ಟು ಕೆಂಗೇರಿಯಿಂದ ಮೈಸೂರು ರೋಡಿಗೆ ಜಾಯಿನ್ ಆಗ್ತೀವಿ. ಸೊ ಬನ್ನಿ ಇವಾಗ ನಾವು ಮೈಸೂರು ರೋಡ್ ಕಡೆ ಹೊರಡೋಣ. ನಾವು ತುಂಬ ಮಾತಾಡ್ಕೊಂಡು ಹೊರಟಿದ್ವಿ. ಮೇಯ್ನ್ ಏನಪ್ಪ ವಾಯ್ಸ್ ಓವರ್ ಕೊಡೋಕ್ಕೆ ಅಂತಂದರೆ ಸಾಂಗ್ ಹಾಕಿದ್ದು, ಹಾಗಾಗಿ ಕಾಪಿ ರೈಟ್ ಬರುತ್ತೆ ಅಂತ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ. ನೋಡಿ ನಮ್ಮ ಹುಡುಗ ಫುಲ್ ಜೋಶಲ್ಲಿ ಮಾತಾಡಿಕೊಂಡು ಅಳತೆ ಹೊಡ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ದೀವಿ. ಸೊ ಸಮಸ್ಯೆ ಏನಿಲ್ಲ, ತುಂಬ ಚೆನ್ನಾಗಿ ಮಾತಾಡಿಕೊಂಡು ಎಂಜಾಯ್ ಮಾಡ್ಕೊಂಡೆಲ್ಲ ಹೋದು. ಅಲ್ಲಿ ಸಾಂಗ್ ಬರ್ತಾ ಇರೋದ್ರಿಂದ ನಾನು ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಕೊಡಬೇಕಾಯ್ತು.
ಸೆಂಟ್ರಲ್ಲಿ ಹಂಗೆ ಬ್ರೇಕ್ ಕೊಡೋಣ ಅಂತ ಒಂದು ಚಿಕ್ಕದಾಗಿ ಬ್ರೇಕ್ ಕೊಟ್ಟು ಒಬ್ಬೊಬ್ಬ ಹೇಗೆ ಜನ ಗುರು. ಇಷ್ಟೊತ್ತಿನಲ್ಲಿ ಎಷ್ಟು ಜನ ಇದ್ರು ಅಂದರೆ ತಲೆನೇ ಕೆಟ್ಟೋಗುತ್ತೆ, ಅಷ್ಟು ಜನ ಇದ್ರು. ಇಲ್ಲಿ ಟೀ ಕುಡಿಯೋಕೆ ನಿಲ್ಲಿಸಿದ್ದು. ಟೀ ಕುಡ್ದು ಮಧ್ಯ ರೋಡೆ ತಿಂದ್ಕೊಂಡು ಹೊಡ್ತಾ ಇದ್ದೀವಿ. ಇವಾಗ ಏನು ಮಾಡ್ತಿದ್ಯಾ? ಏನೋ ಚಾಕ್ಲೇಟ್ ಕೊಟ್ಬಿಟ್ಟ ಕಣ. ಚಾಕ್ಲೇಟ್ ಕೊಟ್ಬಿಟ್ರು. ಫೈನಲ್ಲಿ ಬಂದಿದ್ದೀವಿ. ಯಾವುದೋ ಏರಿಯಾ? ಮಂದಲ್ಪಟ್ಟಿ ಮುಗಿಲ್ಪೇಟೆಗೆ ಬಂದಿದ್ದೀವಿ. ಮಾರ್ನಿಂಗ್ ತೋರಿಸ್ತೀನಿ ನಿಮ್ಗೆ ಹೆಂಗಿರುತ್ತೆ ಮುಗಿಲ್ಪೇಟೆ ಅಂತ. ಆಗಲ್ಲ ಬರ್ತಿದ್ದಂಗೆ ನಮ್ದು ಹೆಂಗೆ ವೆಲ್ಕಮ್ ಮಾಡ್ತಾರೆ ನೋಡ್ರಿ. ಓನ್ ಮಾ ಹ್ಞೂ ಕಡೆ ನಾನು ಅದೇ ಅಂದ್ಕೊಂಡೆ. ಒಳಗಡೆ ಐತೆ ಬೇಕಾ ನೋಡಿ ಹಿಂಗಿದೆ ವೆದರ್. ಮತ್ತಿದಂಗೆ ಹೋದ್ನೆ ಹೊಡೆದಾಕ್ಬಿಡ್ತೀನಿ ನಾನು. ಹಾಯ್ ಮಾಡ್ರ. ಬೆಳಿಗ್ಗೆ ಬಂದಿದ್ದೀವಿ. 4 ಗಂಟೆ 5 ಗಂಟೆಗೆ ಹೊರಡೋದು ಇಲ್ಲಿಂದ. ಯಾರೂ ಇಲ್ಲ, ಎಲ್ಲ ನಮ್ಮದೇ ಫಸ್ಟ್ ಗಾಡಿ. ಬನ್ನಿರಿ ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಟರ್ಕಿ ಎಷ್ಟು ದೂರ ಆಯ್ತಪ್ಪ ಗೊತ್ತಿಲ್ಲ ಅಣ್ಣ. ಎಷ್ಟು ದೂರ ಐತೆ ಇಲ್ಲಿಂದ? 20 ಕಿಲೋಮೀಟ್ರು. ನಮ್ಮ ಕಾರ್ನ ಅಲ್ಲಿ ಪಾರ್ಕ್ ಮಾಡ್ತಾವನೆ, ಈ ಥರ ನಿಲ್ಲಿಸ್ಬೇಕು ಅಂತ ಅಂದ್ಬಿಟ್ಟು. ಇದೇ ಜೀಪು ನಾವು ಮಾಡ್ಕೊಂಡಿರೋದು ಇವಾಗ. ಸೊ ಇವಾಗ ಇದ್ರಲ್ಲಿ ಹೊರಡಬೇಕು. ನಮ್ಮ ಹುಡುಗ ಒಬ್ಬ ಕೂತವನೆ. ಇವಾಗ ಹೊಡ್ತೀನಿ ಬನ್ನಿರಿ ನೋಡೋಣ. ಸಿಕ್ಕಾಬಟ್ಟೆ ಚೋಳಿ. ಫೈನಲಿ ಜೀಪಲ್ಲಿ ಕೂತ್ಕೊಂಡು ಹೊರಟು. ಸೊ ನಾವು ಸ್ವಲ್ಪ ಲೇಟಾಗೋಯ್ತು ಹೊರಡೋ ಅಷ್ಟರಲ್ಲಿ. ಇಲ್ಲಿ ಬಂದು ಕ್ಯೂವಲ್ಲಿ ಹೋಗೋ ಥರ ಅಂತೆ ಜೀಪ್ಗಳು. ನಾವು ಈ ಜೀಪ್ನ ಇಷ್ಟಪಟ್ಟು ಬೇರೆ ಜೀಪನವ್ರು ಇಲ್ಲ ನಮ್ಮ ಜೀಪಿಗೆ ಬರಬೇಕು ಅಂದರೂ ಕೊನೆಗೆ ಹೋಗಿಲ್ಲ. ಕಾಸು ಕೊಡೋದು ನಾವು ನಮಗೆ ಇಷ್ಟ ಬಂದಿರೋ ಜೀಪಲ್ಲೇ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲೇ 5 ನಿಮಿಷ 10 ನಿಮಿಷ ವೆಯ್ಟ್ ಮಾಡಿದು. ಅಲ್ಲಿ ಬಂದು ಕ್ಯೂವಲ್ಲಿ ಹೋಗ್ಬೇಕಂತೆ. ಅಲ್ಲಿರೋರು ಮುಂದೆ ಇರೋರು ಇಲ್ಲ ನಮ್ಮ ಜೀಪಿಗೆ ಬರಬೇಕು ಅಂತ ಸ್ವಲ್ಪ ಕಿರಿಕಿರಿ ಮಾಡಿದ್ರು. ಇಲ್ಲ ಗುರು ನಾವು ಲೇಟ್ ಆದರೂ ಪರವಾಗಿಲ್ಲ, ನಿಮ್ಮ ಜೀಪಲ್ಲಿ ಬೇರೆಯವ್ರನ್ನ ಕರ್ಕೊಂಡೋಗಿ ನಾವು ಇದೇ ಜೀಪಲ್ಲಿ ಬರ್ತೀವಿ ಅಂತ ಸುಮ್ಮನೆ ಅದು. 5-10 ನಿಮಿಷ ವೆಯ್ಟ್ ಮಾಡ್ದು. ನಮಗೇನಿಲ್ಲ, ನಾವು ಈ ಜೀಪಲ್ಲಿ ಹೋಗ್ಬೇಕು ಅಂತ ಇಷ್ಟಪಟ್ಟು. ಏನಕ್ಕೆ ಅಂದರೆ ಆ ಜೀಪು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು, ಡೀಸೆಂಟಾಗಿ ಕಾಣಿಸ್ತಾಯಿತ್ತು. ಸೊ ಹಂಗಾಗಿ ನಮ್ಮ ಹುಡುಗರಿಗೆ ಏನಪ್ಪ ಅಂತಂದರೆ ಈ ಜೀಪಲ್ಲಿ ಹೋಗ್ಬೇಕು ಅಂತ ಅನ್ನಿಸ್ತು ಅಂದ್ಬಿಟ್ಟು ಎಲ್ಲರೂ ಡಿಸೈಡ್ ಮಾಡಿಕೊಂಡು ಆ ಜೀಪಲ್ಲಿ ಹೋಗಿ ಕುತ್ಕೊಂಡು ಲೇಟ್ ಆದರೂ ಪರವಾಗಿಲ್ಲ ಅಂತ. ಅವ್ರು ಡ್ರೈವರ್ ಸಹ ಪರವಾಗಿಲ್ಲ ಸರ್ ಅಂತೇಳಿ ಕುಂಡ್ರಿಸ್ಕೊಂಡ್ರು. ಅಲ್ಲಿ ಏನಪ್ಪ ಅಂದರೆ ಕಿರಿಕಿರಿ ಮಾಡ್ತಾರೆ. ನಿಮಗೆ ಏನು ಇಷ್ಟ ಬರುತ್ತೋ ಅದನ್ನು ಮಾಡಬೇಕು, ಯಾಕೆಂದರೆ ಕಾಸು ಕೊಡೋದು ನಾವುಗಳು, ನಮಗೆ ಅವ್ರಿಗೆ ಕೇಳೋಷ್ಟು ಕಾಸು ಕೊಡ್ತೀವಿ ನಾವು. ಹಂಗಾಗಿ ಅಲ್ಲಿ ಏನಪ್ಪ ಅಂತಂದರೆ ಮೇಯ್ನ್ ಇರೋದು ಅಮೌಂಟು 2750 ರೂಪಾಯಿ ಆಗುತ್ತೆ ಟೋಟಲ್ಲು. ನಾವು ಬೆಳಿಗ್ಗೆ ಬರೋಷ್ಟರಲ್ಲಿ ಸ್ವಲ್ಪ ಬೆಳಕಾಗೋಯ್ತು. ಅಲ್ಲಿ ಮೇಯ್ನ್ ಇರೋದೇ ಸೂರ್ಯ ಮೂಡೋದನ್ನು ನೋಡೋಕ್ಕೋಸ್ಕರ. ಆದರೆ ನಾವು ಬರೋ ಅಷ್ಟರೊಳಗಡೆ ಸ್ವಲ್ಪ ಟೈಮ್ ಆಗೋಯ್ತು, ಗೊತ್ತಲ್ಲ ನಿಮಗೆ, ಸ್ವಲ್ಪ ಲೇಟ್ ಆಗೋಯ್ತು. ಬಂದು ಅಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಲ್ಲಿ ಗೇಟ್ನ ಓಪನ್ ಮಾಡಬೇಕು, ಅಲ್ಲಿ ಗಂಟ ವೆಯ್ಟ್ ಮಾಡಬೇಕು. ಅಷ್ಟರಲ್ಲಿ ನಾವೊಂದು ಚಿಕ್ಕದಾಗಿ ವೀಡಿಯೋ ಮಾಡಿಕೊಂಡು ಫೋಟೋಶೂಟ್ ಮಾಡಿಕೊಂಡು ಹೊರಟ್ವಿ. ಗೇಟ್ ಓಪನ್ ಮಾಡೋಕ್ಕೆ ಟೈಮ್ ಇರೋದ್ರಿಂದ ಅಲ್ಲೇ ಸ್ವಲ್ಪ ಹೊತ್ತು ನಿಲ್ಲಿಸಿದ್ರು. ಹಂಗಾಗಿ ಸುತ್ತಮುತ್ತ ನೋಡಿ ಎಷ್ಟು ಸಕ್ಕದಾಗಿ ಕಾಣಿಸ್ತೈತೆ ಅಂದರೆ ಮಳೆಗಾಲದಲ್ಲಿ ಬಂದರೆ ಇನ್ನೂ ಸೂಪರಾಗಿರುತ್ತೆ. ಸೊ ನಾವು ಬಂದಿರೋ ಟೈಮಲ್ಲಿ ಮಳೆ ಬಂದಿರಲಿಲ್ಲ. ಫುಲ್ಲು ಫಾಗು, ಚಳಿ, ಗಾಡಿಗಳೆಲ್ಲ ಬೇಜಾನು ನಿಂತ್ಕೊಂಬಿಟ್ಟವೆ. ಯಪ್ಪ ಫಾಗು ಹೆಂಗೆ ಕಾಣಿಸ್ತೈತೆ ನೋಡ್ರಿ. ಹ್ಞೂ ಕೆರೆ ಕಂಡ್ರಿ ಅಲ್ಲ ಕಂಡ ಕೆರೆ ಕಂಡು ಬೀಳ ನಡ್ರು ಪೂರ್ತಿ ಕೆರೆಕೊಂಡು ಬಿಡ್ತೀವಿ. ಫುಲ್ಲು ಫಾಗು ಫ್ರೆಂಡ್ಸ್, ನೋಡಿ ಹೆಂಗೈತೆ. ಇದು ಆಫ್ ರೋಡ್ 100% ಅನಿಸುತ್ತೆ. ಇದು ಆಫ್ ರೋಡು, ಬಟ್
ಅಲ್ಲ ಹೋಗ್ಬೇಕಾದ್ರೆ ಹಿಂಗೆ ಕರ್ಕೊಂಡು ಹೋಗಿ ಹಿಂಗೆ ಹೋಗಿದ್ರೆ ಏನು ಪ್ರಯೋಜನ? ಸೈಕ್ ಸೈಕ್ ಅವನಮ್ಮನ ಸೈಕ್ ಸೈಕ್ ಅವನಮ್ಮನ ಸೈಕ್ ಸೈಕ್ ಅವರ ಚೊಡಿತು ಮಜಾ ಇದೆ. ಏನು ನಿಲ್ಸಿದ್ರು ಟಿಕೆಟ್ ಇಲ್ಲಿ ತಗೊಳೋದಾ? ನೋಡಿ ಸರ್ ಹತ್ತಿದ್ರಾ? ಹಾಂ ಓ ರೆಡಿ. ಅದು ಅಡ್ವೆಂಚರು. ನೀನು ಒಂದು ಸೀಟಲ್ಲಿ ಒಬ್ಬ ಕುತ್ಕೊಂಡ್ರು ಸರಿಯಾಗ್ತಿಲ್ಲ ನನಗೆ. ಎಸ್ ಎಸ್ ಬಿಡ ಕೈ ಬಿಡ ಕೈ ಬಿಡ ಅಲ್ಲಡ. ಇಲ್ಲ ನಡೀರಿ ಪರವಾಗಿಲ್ಲ. ನಡೀರಿ ಸರ್ ಪರವಾಗಿಲ್ಲ, ಏನು ಸಮಸ್ಯೆ ಇಲ್ಲ. ಯೋ ಯೋ ನಾ ಕಂದಿ ಗೊತ್ತಾಗುತ್ತಲ್ಲ. ನಾವು ಒಂದು ಹುಲಿ ಸಾಕಿದೀವಿ, ಅದು ಬಂದಿದ್ದು ನೋಡಿದ್ರೆ 3 ಹುಲಿ ಸಾಕಿದೀವಿ, 3 ಹುಲಿ ಸಾಕಿದೀವಿ ಅಂದ್ಬಿಟ್ಟು ಹಿಂದೆ ಹಾಕೊಂಡು ಹೋಯ್ತಾ ಇದೀವಿ. ನಾಯಿ ಹಾಕೊಂಡು ಇಲ್ಲಿ ಕಷ್ಟ. ಮಗ ಫೋನ್ ಏನಾದ್ರು ಜಾರ ಆಚೆ ಬಿದ್ರೆ ಬೇಜಾರು ಮಾಡ್ಕೊಬೇಕಲ್ಲ. ಅದಕ್ಕೆ ಎರಡು ಕೈ ಹಿಡ್ಕೊಂಡಿದ್ದೀನಿ. ಚೆನ್ನಾಗಿದೆ. ಮಳೆಗಾಲದಾಗ ಬಂದ್ರೆ ಕತೆ ಹೆಂಗೆ ಇಲ್ಲಿ ಏನಿಲ್ಲ, ಹೋಗ್ತಾ ಇರ್ತಾರೆ ಜಾರಲ್ಲ ಕಣ. ಇದ್ದಾಗ ಸೀಟ್ ಹೊಡೆಯೋದು ಅವ್ರನ್ನೇ ಕೇಳಬೇಕು. ನೀವು ಸಿಟಿ ಹೊಡೆಯೋದೆಲ್ಲ ಗೊತ್ತಾಗಲ್ಲ. ಹೇಳಪ್ಪ ನೀನು ಸೀಟ್ ಹೊಡೆಯೋಣ ಏನು ಅಂತ. ಎಷ್ಟು ಮುಖ್ಯ ಸೆಂಟ್ರಿಗೆ ಹೆಂಗಾರ ಆಗಿರಲಿ ನಾನು ಹಾಂ ಕೇಳಂಗೆ ಸ್ವಚ್ಛ ಮಜಾ ಮಜಾ ಮಜಾ. ಅಲ್ಲಿ ಜಾಲಿ ಜಾಸ್ತಿ ಹೊಡೆಯೋದು. ಸ್ವಲ್ಪ ಮೇಲ್ಗಡೆ ಇತ್ತು. ಅವ್ರು ನಾನು ಬರ್ತಾಯಿದ್ದೀನಿ ಯಾಕೆ ಎಲ್ಲಾರ್ದೇ ಹಾಯ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್ 3 ಹುಲಿ ಸಾಕಿದ್ದೀನಿ ಫ್ರೆಂಡ್ಸ್. 3 ಹುಲಿ ಸಾಕಿದ್ದೀನಿ ಫ್ರೆಂಡ್ಸ್. ಏನಾದ ಸೌಂಡು? ಸೌಂಡು ಯಾಕಂದ್ರೆ ನಾನು ಒಳ್ಳೆ ಹಾಲಿನ ಕೆರೆ ಇದ್ದಂಗೆ ಐತ್ ಕಣ. ಮಿಲ್ಕ್ ಲೇಕ್. ಎಷ್ಟು ಡೀಪ್ ಆಳ ಇರ್ಬೇಕಲ್ಲ. ಹಾಂ ಎಲ್ಲ ಗಾಡಿ ಎಲ್ಲ ಗಾಡಿಗಳು ಅದಕ್ಕೆ ಬೇಗ ಹೋಗಿ ಬೇಗ ಬರಬೇಕು ಸರ್. ನೀವು ಒಂದು 3 ಟ್ರಿಪ್ ಮಾಡಲೇಬೇಕು, ಬೇಗ ಹೋಗಿ. ಈಗೊಳಗೆ 3 ಟ್ರಿಪ್ ಮಾಡ್ತೀರಾ ಅಂತ ಕೇಳಿದ್ದೀವಲ್ಲ. ನಮ್ಮನ್ನೇ ನಾವು ಖುಷಿ ಮಾಡ್ಕೋಬೇಕಿಲ್ಲ. ಅದು ಆಗ್ಲೇ ಒಬ್ಬ ಹೇಳ್ತಿದ್ದಾರ ನನ್ನ ಜೀಪ್ ಹೋಗ್ಬೇಕು ಮತ್ತೆ ನಿನ್ ಜೀಪ್ ಅಂತ. ಅವ್ನು ಹಿಂದೆ ಬಂದ್ರು ಅವನ ಹಿಂದೆನೆ ನಾನು. ಎಷ್ಟು ಮುಂದೆ ಹೋದ್ರು ಹಿಂದೆನೆ. ನೀವು ಬಿಟ್ಕೊಡ್ಬೇಕು ಆ ಸರ್. ಥರ ಬುದ್ಧಿ ಸ್ವಲ್ಪ ಶಾಪದು. ಆ ಥರ ಬುದ್ಧಿ ಹೋಗಿದ್ರೆ ಕಷ್ಟ. ಅಂದ್ರಲ್ಲೇ ಬರಬೇಕು. ಹೌದು ನಮಗೆ ಆಗಿದ್ದು ಹೌದು ಸರ್. ನಮಗೆಲ್ಲ
ಆಗಿದ್ದು ಹಾಂ ಅಲ್ಲಿ ಹೋಗ್ಬೇಕು ಅಂದ್ರೆ ನಮಗೆ ಬೇಜಾರಾಗಬೇಕು. ಹಾಂ ಯಾಕಂದ್ರೆ ಒಂದು ಇಂಟ್ರೆಸ್ಟ್ ಇರಲ್ಲ. ಹೌದೌದು. ಮನಸ್ಸಿಗೆ ತೃಪ್ತಿ ಇರಲ್ಲ. ಅಯ್ಯಪ್ಪ ನೋಡ್ಬೇಕು ಆದ್ರೆ ಗುಳೆ ಬರಲ್ಲ ಮನೆ. ಸೊ ಫ್ರೆಂಡ್ಸ್, ಇಲ್ಲಿ ಗಂಟ ನೋಡಿರೋದು 2 ವೀಲರ್ ಡ್ರೈವು. ನೆಕ್ಸ್ಟು ಪಾರ್ಟ್ 2 ಅಲ್ಲಿ ಹಾಕ್ತೀನಿ 4 ವೀಲ್ ಡ್ರೈವು. ನೋಡಿ ಎಂಜಾಯ್ ಮಾಡಿ. ಸೊ ಇಷ್ಟೊತ್ತು ಯಾರ ನನ್ನ ವೀಡಿಯೋನ ನೋಡಿದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ನೆಕ್ಸ್ಟ್ ವೀಡಿಯೋಗಳು ನಿಮಗೆ ಅಪ್ಡೇಟ್ ಆಗುತ್ತೆ. ಸಿಗೋಣ ಪಾರ್ಟ್ 2 ವೀಡಿಯೋದಲ್ಲಿ. ಬಾಯ್.